ಹಾಯ್ ನಮಸ್ತೆ. ನೋಡಿ ನಕಾಶೆ ದಾರಿ ಇದು. ನಿಮಗೆ ಸ್ವಲ್ಪ ಎಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟು ನಿಮಗೆ ಕಡಿಮೆ ದಾರಿ ಕಾಣಿಸ್ತಾ ಇದೆ. ವಿಲೇಜ್ ಇಂದ ಇದು ನಿಮಗೆ 2.5 ಕಿಲೋಮೀಟರ್ ಆಗುತ್ತೆ. ನಕಾಶೆ ದಾರಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಅಟ್ಯಾಚ್ ಆಗಿ ನಿಮಗೆ ಈ ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ 11.5 ಎಕರೆ ಲ್ಯಾಂಡ್ ಇದೆ. ಇದರಲ್ಲಿ ಒಂದು 3 ಎಕರೆ ಎಲ್ಲ ಡ್ರಿಪ್ ಮಾಡಿದ್ದಾರೆ. ಒಂದು ಬೋರ್ ಇದೆ. ಅಲ್ಲಿ ನಿಮ್ಗೆಲ್ಲ ಏನು ತೊಗರಿ ಹಾಕಿ ಕಾಣಿಸ್ತಾ ಇದೆಯೋ ಆ ಕಡೆ ತೆಂಗಿನ ತೋಟದವರೆಗೂ ಈ ಲ್ಯಾಂಡು ಸ್ಕ್ವೇರ್ ಇದೆ. ಕಂಪ್ಲೀಟ್ ಆಗಿ ಬೋರಲ್ಲಿ ಒಳ್ಳೆ ವಾಟರ್ ಬರುತ್ತೆ. ರೈತರು ಹೇಳಿದ್ದಾರೆ ನಮ್ಗೆ ಆಲ್ರೆಡಿ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಸಿಟಿಗೆ ನಿಮಗೆ 7 ಕಿಲೋಮೀಟರ್ ದೂರದಲ್ಲಿದೆ. ಚಳ್ಳಕೆರೆ ಸಿಟಿ 7 ಕಿಲೋಮೀಟರ್ ದೂರದಲ್ಲಿದೆ. ಹೈವೇ ಬಂದ್ಬಿಟ್ಟು ನಿಮಗೆ 4 ಕಿಲೋಮೀಟರ್ ಇದೆ. ಸಾಯಿಲ್ ವಿಷಯಕ್ಕೆ ಬಂದರೆ ಭಾಳ ಚೆನ್ನಾಗಿದೆ ಸಾಯಿಲು. ಈ ಸಾಯಿಲನ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಲ್ಯಾಂಡ್ ದೂರ ಆದರೂ ಪರವಾಗಿಲ್ಲ, ನಮಗೆ ಭೂಮಿ ಚೆನ್ನಾಗಿರಬೇಕು ಅಂತ ವ್ಯಕ್ತಿ ಇರ್ತಾರಲ್ಲ, ಅವ್ರಿಗೆ ಇಂಥ ಲ್ಯಾಂಡ್ ಹೇಳ್ತೀನಿ, ನಾನು ರೆಕಮೆಂಡ್ ಮಾಡ್ತೀನಿ. ಇದು ಟೋಟಲ್ 11.5 ಎಕರೆ ಬರುತ್ತೆ. ಸಾಯಿಲ್ ನೋಡಿ, ನೀವೆಲ್ಲ ರೈತರ ಕೆಲಸ ಮಾಡಿದ್ದೀರಾ. ಎಷ್ಟು ಚೆನ್ನಾಗಿದೆ ನೋಡಿ ಸಾಯಿಲ್. ಎಲ್ಲ ಡ್ರಿಪ್ ಮಾಡಿ ಈಗ ಇದಕ್ಕೆ ಟೊಮೊಟೊ ಹಾಕಬೇಕು ಅಂತ ಹೇಳ್ಬಿಟ್ಟು ರೈತರು ರೆಡಿ ಮಾಡಿದ್ದಾರೆ. ಈ ಕಡೆ ಬಂದ್ಬಿಟ್ಟು ನೋಡಿ ಬೋರ್ ಇದೆ, ನಿಮಗೆ TC ಇದೆ. ಆ ಕಡೆ ಎಲ್ಲ ಈರುಳ್ಳಿ ಹಾಕ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡಿದ್ದಾರೆ 1 ಎಕರೆಗೆ. ಈ ಅಡಿಕೆ ತೋಟ ಬೌಂಡ್ರಿ ಏನಿದೆಯಲ್ಲ, ಈ ಬೌಂಡ್ರಿಯಿಂದ ಸೀದಾ ಸ್ಟ್ರೈಟ್ ಹೋಗುತ್ತೆ. ಆ ಕಡೆ ತೊಗರಿನೂ ಇದೇ ತೋಟದಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆ ತೆಂಗಿನ ಮರ ಬಾರ್ಡರ್ನಿಂದ ಹಿಂಗೆ ಸ್ಕ್ವಯರ್ ಇದೆ ಭೂಮಿ, ನೀಟ್ ಆ್ಯಂಡ್ ಕ್ಲೀನ್. ಈ ಭೂಮಿ ಮಾತ್ರ ಕೊಂಡ್ಕೊಂಡವ್ರಿಗೆ ತುಂಬ ಅದೃಷ್ಟ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಲ್ಲಿ ಒಳ್ಳೆ ಒಂದು ಅಡಿಕೆ ತೋಟನೋ, ಮಾವಿನ ತೋಟನೋ, ಮೋಸಂಬಿ ತೋಟನೋ, ದಾಳಿಂಬೆ ತೋಟ, ಮತ್ತು ನಿಮಗೆ ತೆಂಗಿನ ತೋಟ, ಈ ಥರ ಫ್ರೂಟ್ಸು ಆ್ಯಂಡ್ ವೆಜಿಟೇಬಲ್ಸು ಬೆಳೆಯೋದಕ್ಕೆ, ಮತ್ತು ಈ ಕ್ಷೇತ್ರದಲ್ಲಿ ಸೊಪ್ಪುಗಳು ಒಳ್ಳೆ ಸೊಪ್ಪು ಬೆಳೀತಾರೆ. ಪಲ್ಕ, ಮೆಂತೆ, ಉಳ್ಗೋಸ್ಲೆ, ಸಬ್ಬಾಕ್ಷಿ, ಈ ಥರ ಕಿರಿಕ್ಸಾಲೆ, ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಎಲ್ಲ ಥರ ಸೌತೆಕಾಯಿ, ಎಲ್ಲ ಥರ ಕಲ್ಲಂಗಡಿ, ಎಲ್ಲ ಥರ ಒಳ್ಳೆ ಕ್ವಾಲಿಟಿ ಬೆಳೀತಾರೆ. ಯಾಕೆ ಇಷ್ಟೆಲ್ಲ ನಾನು ಹೇಳ್ತಿದ್ದೀನಿ ವಿಡಿಯೋದಲ್ಲಿ ಅಂದರೆ, ಮಣ್ಣಿನ ಗುಣಮಟ್ಟ ಅಷ್ಟು ಚೆನ್ನಾಗಿದೆ. ನೋಡಿ, ಈ ಕಡೆ ಎಲ್ಲ ಈರುಳ್ಳಿ ಎಲ್ಲ ಬೆಳೆದಿದ್ದಾರೆ. ಈರುಳ್ಳಿಗೆ ಎಲ್ಲ ಹುಟ್ಟಿದೆ. ಈರುಳ್ಳಿ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ನೋಡಿ. ಒಳ್ಳೆ ಗೊಬ್ಬರ ಕೊಟ್ಟು ನೀಟಾಗಿ ಮಾಡಿದ್ದಾರೆ ಎಲ್ಲ. ನೋಡಿ ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹುಟ್ಟಿದೆ ಈರುಳ್ಳಿ. ಈಗ ಇಷ್ಟೆಲ್ಲ ಇರಬೇಕಾದ್ರೆ ಸ್ಕ್ವೇರ್ ಇದೆ ಭೂಮಿ. ಇಂಥ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಈ ಭೂಮಿಯ ನಿಮಗೆ ಒಂದು ರೇಟು ಸಮೇತ ನಾನು ಹೇಳಿರ್ತೀನಿ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ. ವೆಹಿಕಲ್ಸ್ ಎಲ್ಲ ಬರುತ್ತೆ ಈ ಲ್ಯಾಂಡಿಗೆ. ಇವರು ಓನರ್ ಬಂದ್ಬಿಟ್ಟು ನಮಗೆ 20 ಲಕ್ಷ 1 ಎಕರೆ ಹೇಳ್ತಿದ್ದಾರೆ. ನೆಗೆಷಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಇಂಥ ಒಂದು ಲ್ಯಾಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಲ್ಲಿ ಬಾಳೆ ನೋಡಿ ನೀವು. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ನಾನು ಮಣ್ಣಿನ ಗುಣಮಟ್ಟ ನೋಡಿ ಯಾವುದೇ ರೈತರು ಬೆಳೆ ಇಡ್ತಾರೆ. ನೋಡಿ ಬಾಳೆ ನೋಡಿ, ಯಾವುದೇ ಥರ ವೈರಸ್ ಇಲ್ಲ. ತೆಂಗು ನೋಡಿ, ನಾನು ಸುಮಾರು ನಿಮಗೆ 200 ಮೀಟರ್ ದೂರದಿಂದ ನಾನು ತೋರಿಸ್ತಾ ಇದ್ದೀನಿ ತೆಂಗನ್ನ. ಎಷ್ಟು ಸುಂದರವಾದಂಥ ತೆಂಗು. ಎಲ್ಲ ತೆಂಗಲ್ಲಿ ಎಷ್ಟು ನಿಮಗೆ ತೆಂಗಿನಕಾಯಿ ಕಾಣಿಸ್ತಿದೆ, ನೋಡ್ತಿದ್ರಾ? ಕಾಣಿಸ್ತಿದ್ಯಾ? ಎಲ್ಲದರಲ್ಲೂ ಮ್ಯಾಕ್ಸಿಮಮ್ 250ರಿಂದ 300 ತೆಂಗಿನಕಾಯಿ ಕಾಣಿಸ್ತಿದೆ ನೋಡಿ. ಕಾಣಿಸ್ತಿದ್ಯಾ? ಈ ಥರ ನೇಚರ್ಸು ತುಂಬ ಚೆನ್ನಾಗಿದೆ, ನೀಟಾಗಿದೆ ಲ್ಯಾಂಡು. ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಒಳ್ಳೆ ಲ್ಯಾಂಡು. ಓಕೆ, ಜೈ ಹಿಂದ್, ಜೈ ಭಾರತ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲ ಸ್ನೇಹಿತರಿಗೂ ರೆಕಮೆಂಡ್ ಮಾಡಿ. ಒಳ್ಳೆ ಒಂದು ನಾನು ಭೂಮಿನ ಕೊಡೋದಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.